ಎಷ್ಟು ನೋವು. ಹೆತ್ತ ತಂದೆಗೂ ಕೂಡ ಶತ್ರು ಆಗೋಗಿದ್ದಾಳೆ. ನಾವು ಬದುಕಿದ್ದು ಶಿವರಾಜ ಅವಳಿಗೆ ಆಶೀರ್ವಾದ ಮಾಡೋಂತ ಪರಿಸ್ಥಿತಿ ಬಂದಿದೆ. ಏನ್ ಹಣೆ ಬರಹ ಇದು. ಹಸೆ ಮಣೆ ಮೇಲೆ ಮಧುಮಗಳು ನಗ್ತಾ ಕೂತಿದ್ರೆ ಮಂಟಪದಲ್ಲಿ ಕೂತಿರೋರದನ್ನ ನೋಡಿ ಆ ನಗು ಇನ್ನು ತವ್ರ ಮನೆಗೆ ದೂರ ಆಗೋಗುತ್ತಲ್ಲ ಅಂತ ಅಳ್ತಾರೆ ಆದ್ಯ. ಆದ್ರೆ ಮನೆಯಿಂದ ನನ್ನ ಮಗಳು ಹೊರಟಾಗಿದ್ದನು ಒಂದೇ ಸಮ ಕಣ್ಣೀರು ಹಾಕ್ತಾನೆ ಇದ್ದಾಳೆ. ಇಷ್ಟು ಜನ ಇದ್ರು ಕೂಡ ಅವಳ ಕಣ್ಣೀರನ್ನ ಒರೆಸೋದಿಕ್ಕೆ ಒಂದು ಕೈ ಕೂಡ ಮುಂದೆ ಬರ್ಲಿಲ್ವಲ್ಲ ಆದ್ಯ. ತಪ್ಪು ಮಾಡಿದವನೇ ಎಷ್ಟು ನಗನಗ್ತಾ ಇದ್ದಾನೆ ನೋಡು. ಯಾವ ತಪ್ಪು ಮಾಡ್ದಿರೋ ನನ್ನ ಮಗಳು ಹಸೆ ಮನೆ ಮೇಲೆ ಕೂತ್ಕೊಂಡು ಕಣ್ಣೀರು ಹಾಕ್ತಿದ್ದಾಳೆ. ಯಾರು ಮಾಡಿರೋ ಪಾಪ ಇದು? ಯಾರು ಮಾಡಿರೋ ಪಾಪ ಇದು? ಓಂ ಗಣಾನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಸ್ಸರ್ವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಸ್ಸೇದಶಾದನಂ. ಅಮ್ಮ, ಹುಡುಗನ್ಗೆ ರೇಷ್ಮೆ ಬಟ್ಟೆ ತಗೊಂಡ್ ಬನ್ನಿ.